ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ವೈದೇಹಿ ಭಾಗ 23. ಅಂತೂ ಇಂತೂ 10ನೇ ತರಗತಿಯ ಪರೀಕ್ಷೆಗೆ ಇನ್ನು 1 ತಿಂಗಳು ಕಾಲ ಮಾತ್ರ ಉಳಿದಿತ್ತು. ಎಲ್ಲರೂ ಪರೀಕ್ಷೆಯ ತಯಾರಿಯಲ್ಲಿ ನಿರತರಾಗಿದ್ದರು. ವರುಣ್ ಕೂಡ ಅಷ್ಟೇ ತುಂಬ ಶ್ರದ್ಧೆಯಿಂದ ಓದೋದಕ್ಕೆ ಶುರು ಮಾಡಿದ. ಅವನ ರೂಮಿಗೆ ಹೋಗಿ ನೋಡಿದ ಶಾಂತಿ ಮಗನು ಬುಕ್ಕನ್ನು ಹಿಡಿದುಕೊಂಡು ಓದುತ್ತಾ ಇರುವುದನ್ನು ಕಂಡು ಖುಷಿಯಿಂದ ಹೊರಗೆ ಹೋಗುತ್ತಾಳೆ. ತಾಯಿ ಹೊರಗೆ ಹೋಗಿದ್ದನ್ನು ನೋಡಿದ ವರುಣ ನಿಟ್ಟುಸಿರು ಬಿಡುತ್ತಾ ತನ್ನ ಮೊಬೈಲ್ ಹೊರಗೆ ತೆಗೆದು ಆನ್ಲೈನ್ ಗೇಮ್ ಆಡಲು ಶುರು ಮಾಡುತ್ತಾನೆ. ಇವನ ತರಹವೇ ಇರುವ ಕೆಲವು ಹುಡುಗರು ಕೂಡ ಇವನ ಜೊತೆಯಲ್ಲೇ ಆನ್ಲೈನ್ ಗೇಮ್ ಆಡುತ್ತಾ ಇರುತ್ತಾರೆ. ಆನ್ಲೈನ್ ಗೇಮ್ನಲ್ಲೂ ಸಹ ಇಸ್ಪೀಟಾಟದಂತೆ ಹಣವನ್ನು ಕಟ್ಟಿ ಆಡುತ್ತಾ ಇರುತ್ತಾನೆ. ಒಂದೆರಡು ಬಾರಿ ಗೆದ್ದು ಹಣ ಗಳಿಸಿದ್ದ ವರುಣನಿಗೆ ಅದೇ ಗೀಳಾಗಿ ಪರಿಣಮಿಸಿತ್ತು. ಇದರಿಂದ ತಂದೆ ಹತ್ತಿರ ಕಾಡಿಸಿ ಪೀಡಿಸಿ ಆದರೂ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದ. ಜೊತೆಗೆ ತಂದೆಯ ಜೇಬಿನಿಂದಲೂ ಸಹ ಕದಿಯುವ ಅಭ್ಯಾಸ ಮಾಡಿಕೊಂಡಿದ್ದನು. ಇದನ್ನು ಒಂದೆರಡು ಬಾರಿ ಅರುಣ ನೋಡಿ ತನ್ನ ತಾಯಿಗೆ ತಿಳಿಸಿದ್ದ. ಈ ವಿಚಾರವಾಗಿ ಗಂಡನ ಹತ್ತಿರ ಎಷ್ಟೇ ಹೇಳಿದರೂ ಶೇಖರ ಅವಳ ಮಾತನ್ನು ನಂಬುತ್ತಾ ಇರಲಿಲ್ಲ. ತಾನೇ ಪರೀಕ್ಷೆ ಮಾಡುವ ಸಲುವಾಗಿ ಗಂಡ ಇಲ್ಲದಾಗ ಟೇಬಲ್ ಮೇಲೆ 500 ರೂಪಾಯಿಯನ್ನು ಇಟ್ಟು ಬಂದಿರುತ್ತಾಳೆ. ಅವಳ ಅನಿಸಿಕೆಯಂತೆ ವರುಣ್ ಅವರ ರೂಮಿಗೆ ಹೋದವನೇ ಟೇಬಲ್ ಮೇಲೆ ಇದ್ದ 500 ರೂಪಾಯಿಯನ್ನು ತನ್ನ ಜೇಬಿಗೆ ಹಾಕಿಕೊಂಡು ಏನೂ ತಿಳಿಯದವನಂತೆ ಅಲ್ಲಿಂದ ಹೊರಗೆ ಬರುತ್ತಾನೆ. ಅವನು ಹೋದ ನಂತರ ಶಾಂತಿ ಹೋಗಿ ನೋಡಲು ಅಲ್ಲಿ ಇಟ್ಟಿದ್ದ ಹಣ ಕಾಣಿಸಲಿಲ್ಲ. ಇದಕ್ಕೆ ಏನಾದರೂ ಮಾಡಲೇಬೇಕು ಎಂದು ತೀರ್ಮಾನಿಸಿದ ಶಾಂತಿ ಗಂಡ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದಳು. ತುಂಬ ಸಮಯದ ನಂತರ ಬಂದ ಶೇಖರನಲ್ಲಿ, ವರುಣ್ ಕಳ್ತನ ಮಾಡೋದಿಲ್ಲ ಅಂತ ತುಂಬ ಒಳ್ಳೆಯ ಹುಡುಗ, ನಮ್ಮ ವಂಶದ ಕೀರ್ತಿನ ಉಳಿಸ್ತಾನೆ ಅಂತ ಹೇಳ್ತಾ ಇದ್ರಿ ಅಲ್ವಾ. ಆದರೆ ನಾನೇ ಇವತ್ತು ಅವನ ಪರೀಕ್ಷೆ ಮಾಡಬೇಕು ಅಂತ ಟೇಬಲ್ ಮೇಲೆ 500 ರೂಪಾಯಿ ದುಡ್ಡು ಇಟ್ಟಿದ್ದೆ. ರೂಮಿಗೆ ಹೋದವನೇ ಆ ದುಡ್ಡನ್ನು ತೆಗೆದುಕೊಂಡು ತನ್ನ ಜೇಬಲ್ಲಿ ಹಾಕಿಕೊಂಡಿದ್ದಾನೆ. ಬೇಕಿದ್ದರೆ ಅವನ ಜೇಬನ್ನ ಚೆಕ್ ಮಾಡಿ. ಇಷ್ಟು ಚಿಕ್ಕ ವಯಸ್ಸಿಗೆ ಮನೆಯಲ್ಲೇ ಕಳ್ಳತನ ಮಾಡೋದು ಕಲಿತರೆ ಮುಂದೆ ದೊಡ್ಡ ಅಪಾಯನೇ ಇದೆ. ದಯವಿಟ್ಟು ಅವನನ್ನು ಕರೆದು ವಿಚಾರಿಸಿ ಎಂದಳು ಶಾಂತಿ. ಮಗನಿಗೆ ಬುದ್ಧಿ ಹೇಳಿ ಎಂದು ಹೇಳಿದ ಹೆಂಡತಿಯ ಕೆನ್ನೆಗೆ ಬೀಸಿ ಹೊಡೆಯುತ್ತಾನೆ ಶೇಖರ. ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಗಂಡನನ್ನೇ ಆಶ್ಚರ್ಯದಿಂದ ನೋಡುತ್ತಾ ಇರುತ್ತಾಳೆ ಶಾಂತಿ. ಆಗ ಶೇಖರ ಅವಳ ಹಿಂದಲೆಯನ್ನು ಹಿಡಿದುಕೊಂಡು, ತಪ್ಪು ನೀನು ಮಾಡಿಬಿಟ್ಟು ನನ್ನ ಮಗನ ಮೇಲೆ ಹೊರಿಸ್ತಾ ಇದ್ದೀಯಾ? ದುಡ್ಡನ್ನು ಟೇಬಲ್ ಮೇಲೆ ಇಟ್ಟು ಅವನ ಪರೀಕ್ಷೆ ಮಾಡು ಅಂತ ಹೇಳಿದವನು ಯಾರು ನಿನಗೆ? ಆ ಟೇಬಲ್ ಮೇಲೆ ದುಡ್ಡು ಮಡಗಿದ್ದು ನಿಂದೇ ತಪ್ಪು. ಏನೋ ತಗೋಬೇಕು ಅಂತ ಇರುತ್ತೆ, ಎತ್ಕೊಂಡು ಇರ್ತಾನೆ. ಅದಕ್ಕೆ ನೀನು ಏನು ಲಕ್ಷ ಕೋಟಿ ನನ್ನ ಮಗನೇ ಕದ್ದಿದ್ದಾನೆ ಅಂತ ನನ್ನ ಮಗನ ಮೇಲೆ ಆಪಾದನೆ ಹೊರಿಸ್ತಾ ಇದೆಯಾ? ನೋಡೆ, ಇನ್ಮೇಲೆ ಇದೇ ಥರ ನನ್ನ ಮಗನ ಮೇಲೆ ದೂರು ಹೇಳ್ಕೊಂಡು ಬಂದರೆ ಅವತ್ತೇ ಕಡೇ ದಿನ ನಿನಗೆ ಈ ಮನೆಯಲ್ಲಿ, ನೆನಪಿಟ್ಕೊ ಅಂತ ಹೇಳಿ ಅವಳನ್ನು ಜಾಡಿಸಿ ತಳ್ಳಿ ಹೊರಟು ಹೋಗುತ್ತಾನೆ. ಆಗ ಚಿಕ್ಕ ಮಗ ತಾಯಿಯ ಹತ್ತಿರ ಓಡಿ ಬಂದು, ಅಮ್ಮ ಜಾಸ್ತಿ ಏಟಾಯ್ತಾ? ಇನ್ಮೇಲೆ ನೀನು ಅಣ್ಣನ ಸಹವಾಸಕ್ಕೆ ಹೋಗಬೇಡ, ಅವನಿಗೆ ಇಷ್ಟ ಬಂದ ಹಾಗೆ ಮಾಡಿಕೊಳ್ಳಿ ಎಂದು ಹೇಳಿ ಅಳುತ್ತಿರುವ ತಾಯಿಯ ಕಣ್ಣೀರನ್ನು ಒರೆಸುತ್ತಾನೆ ಅರುಣ್. ಅವನಿಷ್ಟದಂತೆ ಹೇಗಪ್ಪ ಬಿಡಲಿ ನಾನು? ನನ್ನ ಮಗ ನನ್ನ ಕಣ್ಣು ಮುಂದೆನೇ ಹಾಳಾಗಿ ಹೋಗ್ತಾ ಇದ್ದರೆ ಯಾವ ತಾಯಿ ತಾನೇ ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಆಗುತ್ತೆ ಹೇಳು ಎಂದಳು. ಆದರೆ ಅಪ್ಪ ಅವನಿಗೆ ಬುದ್ಧಿ ಹೇಳು ಅಂತ ಹೇಳಿದರೆ ನಿನಗೆ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರಲ್ಲಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ಮೇಲೆ ನಿನ್ನ ಪಾಡಿಗೆ ನೀನು ಇದ್ದು ಬಿಡು.
ಒಂದಲ್ಲ ಒಂದು ದಿನ ಅಣ್ಣನ ಬುದ್ಧಿ ಏನು ಅಂತ ಅಪ್ಪಂಗೆ ಗೊತ್ತಾಗುತ್ತೆ. ಆಗ ಅವರೇ ನೋಡ್ಕೋತಾರೆ ಎಂದನು. ಎಲ್ಲ ಹಾಳಾದ್ಮೇಲೆ ನೋಡಿಕೊಂಡ್ರೆ ಏನು ಪ್ರಯೋಜನ ಬಂತು ಮಗನೇ? ಆದರೆ ಅಪ್ಪ ನಿನಗೆ ದಿನ ಹೊಡೆಯೋದು ನನ್ನ ಕೈಲಿ ನೋಡೋಕ್ಕೆ ಆಗೋದಿಲ್ಲ ಅಮ್ಮ. ದಯವಿಟ್ಟು ನಿನ್ನ ಮೇಲೆ ಇನ್ಮೇಲೆ ಸೈಲೆಂಟಾಗಿ ಇದ್ದುಬಿಡು ಪ್ಲೀಸ್ ಎಂದು ಕಣ್ಣೀರು ಹಾಕುತ್ತಾನೆ ಅರುಣ್. ಮಗನ ಕಣ್ಣೀರು ನೋಡಲಾರದೆ ಶಾಂತಿ, ಆಯಿತು ಪುಟ್ಟ, ನೀನು ಹೇಳಿದಂತೆ ಆಗಲಿ, ನಾನು ಅವನ ಸಹವಾಸಕ್ಕೆ ಹೋಗಲ್ಲ, ನೀನು ಅಳಬೇಡ ಅಂತ ಹೇಳಿ ಅವನ ಕಣ್ಣೀರನ್ನು ಒರೆಸುತ್ತಾಳೆ. ತಾಯಿಯ ಕಣ್ಣೀರನ್ನು, ಮಗನ ಕಣ್ಣೀರನ್ನು ತಾಯಿ ಒರೆಸುತ್ತಾ ಇರುವುದನ್ನು ನೋಡಿದ ವರುಣ್ ವ್ಯಂಗ್ಯವಾಗಿ ನಕ್ಕು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅಂದು 10ನೇ ತರಗತಿಯ ಪರೀಕ್ಷೆಯ ಮೊದಲ ದಿನ. ವೈದೇಹಿ ದೇವರಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದು ಅಜ್ಜಿ, ತಾತ, ತಂದೆ ತಾಯಿ ಕಾಲಿಗೆ ಎರಗಿ ಆಶೀರ್ವಾದ ಪಡೆಯುತ್ತಾಳೆ. ಆಗ ಪಾರ್ವತಮ್ಮನವರು, ಪುಟ್ಟ, ನಿನಗೆ ನಾವು ಆಶೀರ್ವಾದ ಮಾಡಿಲ್ಲ ಅಂದ್ರೂ ಪರೀಕ್ಷೆನ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ನಮಗೆ ಚೆನ್ನಾಗಿ ಗೊತ್ತು ಎನ್ನುತ್ತಾರೆ. ಆದರೆ ಅವರ ಮಾತನ್ನು ಕೇಳಿದ ವೈದೇಹಿ, ಇಲ್ಲ ಅಜ್ಜಮ್ಮ, ನಾನು ಏನೇ ಓದಿದ್ರೂ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಆಗ ನಾನು ಪರೀಕ್ಷೆಯಲ್ಲಿ ಇನ್ನೂ ಚೆನ್ನಾಗಿ ಬರಿತೀನಿ ಎನ್ನುತ್ತಾಳೆ ವೈದೇಹಿ. ಆಗ ಪರಮೇಶ್ ಅವರು, ನಮ್ಮೆಲ್ಲ ಆಶೀರ್ವಾದ ನಿನಗೆ ಯಾವತ್ತೂ ಇದ್ದೇ ಇರುತ್ತೆ ಕೂಸೆ ಎಂದು ಅವಳ ತಲೆ ಸವರುತ್ತಾರೆ. ಥ್ಯಾಂಕ್ ಯು ತಾತ, ನನಗೆ ಎಕ್ಸಾಮ್ಗೆ ಟೈಮ್ ಆಗುತ್ತೆ, ನಾನಿನ್ನು ಬರ್ತೀನಿ. ಅಪ್ಪ ಹೊರಡೋಣ, ಟೈಮ್ ಆಯ್ತಾ ಇದೆ ಎನ್ನುತ್ತಾಳೆ ತಂದೆ ದೇವ್ ಕಡೆ ತಿರುಗಿ. ಓಕೆ ಪ್ರಿನ್ಸಸ್ ಅಂತ ಹೇಳಿದ ದೇವ್ ಕಾರ್ ತೆಗೆಯಲು ಹೊರಗೆ ಹೋಗುತ್ತಾರೆ. ತಾಯಿಗೆ ಹೋಗಿ ಬರುವುದಾಗಿ ತಿಳಿಸಿ ಎಲ್ಲರಿಗೂ ಬಾಯ್ ಮಾಡಿ ಕಾರನ್ನು ಏರುತ್ತಾಳೆ ವೈದೇಹಿ. ಎಕ್ಸಾಮ್ಗೆ ಇನ್ನು 3/4 ಗಂಟೆ ಇದೆ ಎನ್ನುವ ಹೊತ್ತಿಗೆ ಪರೀಕ್ಷೆಯ ಕೊಠಡಿಗೆ ಬರುತ್ತಾಳೆ. ತಂದೆಗೆ ಬಾಯ್ ಮಾಡಿ ನೀವನ್ನು ಹೊರಡಿ ಎಂದು ಹೇಳುತ್ತಾಳೆ. ಸರಿ ಮಗಳೇ, ಬಾಯ್, ಎಕ್ಸಾಮ್ನ ಚೆನ್ನಾಗಿ ಮಾಡು, ಆಲ್ ದ ಬೆಸ್ಟ್ ಎಂದು ಹೇಳಿದ ದೇವ್ ಅಲ್ಲಿಂದ ಹೊರಡುತ್ತಾರೆ. ಪರೀಕ್ಷೆ ದಿನವಾದರೂ ಕೂಡ ವರುಣ್ 8 ಗಂಟೆಯಾದರೂ ಇನ್ನೂ ಮಲಗಿರುತ್ತಾನೆ. ಅದನ್ನು ನೋಡಿದ ತಾಯಿ ಜೀವ ಸುಮ್ಮನೆ ಇರುವುದೇ? ಮತ್ತೆ ಗಂಡನ ಹತ್ತಿರ ಹೋಗಿ, ರೀ, ಇವತ್ತು ವರುಣ್ ಪರೀಕ್ಷೆ ಮೊದಲನೇ ದಿನ, 8 ಗಂಟೆ ಆದರೂ ಇನ್ನೂ ಮಲಗಿದ್ದಾನೆ, ಹೋಗಿ ಅವನನ್ನು ಎದ್ದೇಳಿಸಿ ಶಾಲೆಗೆ ಹೋಗೋದಕ್ಕೆ ಹೇಳಿ ಎನ್ನುತ್ತಾಳೆ. ಶೇಖರನಿಗೂ ಕೂಡ ಇಂದು ಪರೀಕ್ಷೆ ಇದ್ದಿದ್ದು ನೆನಪಾಗಿ ಮಗನನ್ನು ಏಳಿಸಲು ಅವನ ರೂಮ್ಗೆ ಬರುತ್ತಾನೆ. ಬಂದವನೇ, ಏ ವರುಣ, ಎದ್ದೇಳೋ ಮೇಲೆ, ಇವತ್ತು ನಿನ್ನ ಪರೀಕ್ಷೆ ಮೊದಲನೇ ದಿನ ತಾನೇ, ನೀನು ಹೀಗೆ ಮಲ್ಕೊಂಡಿದ್ರೆ ಪರೀಕ್ಷೆಯಲ್ಲಿ ಹೇಗೆ ಪಾಸ್ ಆಗ್ತೀಯಾ ಎನ್ನುತ್ತಾನೆ. ತಂದೆಯ ಮಾತು ಕೇಳಿ ದಡಬಡಾಯಿಸಿ ಎದ್ದವನೇ, ಅದು ಸಾರಿಯಪ್ಪ, ರಾತ್ರಿ ತುಂಬ ಹೊತ್ತು ಓದ್ತಾ ಇದ್ದೆ ನೋಡಿ, ಅದಕ್ಕೆ ಜಾಸ್ತಿ ನಿದ್ದೆ ಬಂದುಬಿಡ್ತು, 10 ನಿಮಿಷ ಸ್ನಾನ ಮಾಡಿ ರೆಡಿಯಾಗಿ ಬರ್ತೀನಿ ಅಂತ ಸ್ನಾನದ ಮನೆಗೆ ಹೋಗುತ್ತಾನೆ. ರೆಡಿಯಾಗಿ ಬಂದ ಮಗನಿಗೆ ತಿಂಡಿ ಹಾಕಿಕೊಟ್ಟು ಪರೀಕ್ಷೆಗೆ ವಿಶ್ ಮಾಡಿ ದೇವರ ಹತ್ತಿರ ಇಟ್ಟಿದ್ದ ಪೆನ್ನನ್ನು ತಂದು ಮಗನ ಕೈಗೆ ಕೊಡುತ್ತಾಳೆ ಶಾಂತಿ. ಅದನ್ನು ನೋಡಿದ ವರುಣ, ಏನಮ್ಮ ನೀನು ಕೊಟ್ಟಿರೋ ಪೆನ್ನಲ್ಲಿ ಬರೆದು ಬಿಟ್ರೆ ನಾನು ರ್ಯಾಂಕ್ ಬಂದುಬಿಡ್ತೀನಾ? ತಗೋ ಈ ನಿನ್ನ ಡಬ್ಬಾ ಪೆನ್ನು ಅಂತ ಹೇಳಿ ಶಾಂತಿ ಕೊಟ್ಟ ಪೆನ್ನನ್ನು ವಾಪಸ್ ಅವಳಿಗೆ ಕೊಟ್ಟು ಹೊರಟು ಹೋಗುತ್ತಾನೆ. ಇದನ್ನು ನೋಡಿದರೂ ಶೇಖರ ಮಗನಿಗೆ ಒಂದು ಮಾತು ಕೂಡ ಬೈಯದೆ ಅವನನ್ನು ಶಾಲೆಗೆ ಡ್ರಾಪ್ ಮಾಡಲು ಹೋಗುತ್ತಾನೆ. ಕತೆ ಮುಂದುವರಿಯುತ್ತದೆ. ಕಥೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ
ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಧನ್ಯವಾದಗಳು.